ಭಾರತದ ಸೇನೆಯ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಾಗಾಗೆ ರಕ್ಷಣಾತ್ಮಕ ಹೇಳಿಕೆ ಕೊಟ್ಟ ರಾಜನಾಥ್ ಸಿಂಗ್, ನಮ್ಮ ಯೋಧರಿಗೆ ಇರುವುದು ಸೈನ್ಯ ಧರ್ಮ ಮಾತ್ರ. ಅವರು ಹಿಂದೂ, ಅವರು ಕ್ರಿಶ್ಚಿಯನ್, ಅವರು ಮುಸ್ಲಿಂ ಅನ್ನೋ ಧರ್ಮಗಳಿಲ್ಲ. ಸೇನೆಯ ಬಗ್ಗೆ ರಾಹುಲ್ ಗಾಂಧಿ ಹಗುರವಾಗಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಗೆ ರಕ್ಷಣಾತ್ಮಕ ಹೇಳಿಕೆ ಕೊಟ್ಟ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ನಮ್ಮ ಯೋಧರಿಗೆ ಇರೋದು ಸೈನ್ಯ ಧರ್ಮ ಮಾತ್ರ. ಸೇನೆಯನ್ನ ಎಳೆದು ತರುತ್ತಿರುವುದು ರಾಜಕೀಯ ಕುತಂತ್ರ, ಹಾಗೆ ಮಾಡಕೂಡದು. ರಾಹುಲ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು. ಸೇನೆಯನ್ನ ರಾಜಕೀಯಕ್ಕೆ ಎಳೆಯಬೇಡಿ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಪಾಟ್ನಾದಲ್ಲಿ ರಾಹುಲ್ ಗಾಂಧಿ ಒಂದು ಹೇಳಿಕೆ ಕೊಡ್ತಾರೆ. 10% ಇರುವ ಜನರು ಸೇವೆಯನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಇದು ರಾಹುಲ್ ಗಾಂಧಿ ಅವರ ಬೇಜವಾಬ್ದಾರಿತನದ ಹೇಳಿಕೆ ಎಂದು ರಾಜನಾಥ್ ಸಿಂಗ್ ವ್ಯಾಖ್ಯಾನಿಸಿದ್ದಾರೆ. ಜಾತಿ ರಾಜಕೀಯಕ್ಕೆ ಸೇನೆಯನ್ನ ಎಳೆದು ತರಬಾರದು. ಸೇನೆ ಇರೋದು ಭಾರತದ ರಕ್ಷಣೆಗಾಗಿ. ಇದು ವಿಭಜಿಸುವ ರಾಜಕೀಯ ಕುತಂತ್ರ ಎಂದು ವಾಗ್ದಾಳಿ. ಡಿವೈಡ್ ಅಂಡ್ ರೂಲ್. ರಾಹುಲ್ ಗಾಂಧಿ ಅಭಿವೃದ್ಧಿಯ ಮೂಲಕ ಮಾತಾಡಲಿ ಅಥವಾ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಮಾತನಾಡಲಿ, ತಮ್ಮ ಕೆಲಸಗಳ ಮೂಲಕ ಸಾರ್ವಜನಿಕರ ನಂಬಿಕೆಯನ್ನ ಗಳಿಸಲಿಲ್ಲ. ಹಾಗಾಗಿ ಜನ ಅವರನ್ನು ಆಶೀರ್ವಾದ ಮಾಡಲಿಲ್ಲ. ಅದಕ್ಕಾಗಿ ಜನರ ದಾರಿ ತಪ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ ಸಂದರ್ಭ, ಅರ್ಥಾತ್ ಚುನಾವಣಾ ಮೊದಲ ಹಂತದ ಚುನಾವಣೆ ನಡೆಯುವುದಕ್ಕೂ ಮುಂಚಿತವಾಗಿ ಪಾಟ್ನಾದಲ್ಲಿ ಒಂದು ರಾಜಕೀಯ ಭಾಷಣವನ್ನು ಮಾಡ್ತಾರೆ. ಯಾರು? ರಾಹುಲ್ ಗಾಂಧಿ. ಈ ದೇಶದ ಮೇಲ್ಜಾತಿ ಮೇಲ್ವರ್ಗದ ಜನರು ದೇಶದ ಭದ್ರತೆಗೆಂದು ಮೀಸಲಿಟ್ಟಿರುವ ರಕ್ಷಣಾ ಪಡೆಯ ಒಳಗೆ ನುಸುಳಿದ್ದಾರೆ. ಆ 10% ದೇಶದಲ್ಲಿ 10% ಮೇಲ್ವರ್ಗದ ಮೇಲ್ಜಾತಿಯ ಜನ ದೇಶವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಭಾಷಣವನ್ನ ಮುಂದುವರಿಸುತ್ತಾ ಅವರು ಹೇಳ್ತಾರೆ, ಈ ದೇಶದ ಪ್ರತಿಷ್ಠಿತ 500 ಕಂಪನಿಗಳ ಪೈಕಿ ಪ್ರತಿಷ್ಠಿತ 500 ಕಂಪನಿಗಳು, ಭಾಗಶಃ ಕಂಪನಿಗಳು ಮೇಲ್ವರ್ಗದ ಕೈವಶವಾಗಿದೆ. ಅಂಬಾನಿಯಿಂದ ಹಿಡಿದು ಅದಾನಿಯವರೆಗೂ, ಹೀಗೆ ಲಕ್ಷ್ಮಿ ಮಿತ್ತಲ್, ಹೀಗೆ ಅನೇಕ ಆಧುನಿಕ ಉದ್ಯಮಿಗಳ ಹೆಸರು ಹೇಳ್ತಾರೆ. ಆ 500 ಕಂಪನಿಗಳು ಮೇಲ್ವರ್ಗದ ವಶವಾಗಿದೆ, ಅವರ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿದೆ. ಈ ದೇಶದ ಬಡವರ್ಗ, ಈ ದೇಶದ ರೈತ ವರ್ಗ, ಈ ದೇಶದ ಮಧ್ಯಮ ವರ್ಗ, ಈ ದೇಶದ ಶೋಷಿತ ವರ್ಗ, ಈ ದೇಶದ ದಮನಿತ ವರ್ಗ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇವರು ಹೇಳಿದ ಈ ವರ್ಗಗಳ ಪೈಕಿ ಯಾರೊಬ್ಬರಿಗೂ ಕೂಡ ಸೇನೆಯನ್ನ ಅಥವಾ ಸೇನಾ ಪ್ರವೇಶಕ್ಕೂ ಕೂಡ ಸಾಧ್ಯ ಆಗಲ್ಲ. ಈ ಹೇಳಿದ ವರ್ಗಗಳ ಪೈಕಿ ದೇಶದ ಯಾವ ಪ್ರತಿಷ್ಠಿತ ಕಂಪನಿಗಳ ಮಾಲೀಕರು ಅಲ್ಲ. ಈ ಹೇಳಿದ ವರ್ಗಗಳ ಪೈಕಿ ದೇಶದಲ್ಲಿ ಯಾವುದೇ ತರಹದ ವಿದ್ಯಾಕೇಂದ್ರಗಳನ್ನು ಸ್ಥಾಪಿಸಿಲ್ಲ. ಇವೆಲ್ಲವೂ ಸಾಧ್ಯವಾಗುತ್ತಿರುವುದು ಇರುವವರ ಕೈಗಳಿಗೆ ಮಾತ್ರ, ಮೇಲ್ವರ್ಗದ ಕೈಗಳಿಗೆ ಮಾತ್ರ. ಆರ್ಥಿಕವಾಗಿ ಶಕ್ತರಾಗಿರುವಂತಹ ಸಮುದಾಯ ಮತ್ತು ಧರ್ಮಗಳ ಪಾಲಾಗಿದೆ ಅಂತ ಹೇಳಿ ಅತ್ಯಂತ ಲಿಟ್ರಲಿ ಹಸಿ ರಾಜಕೀಯ ಭಾಷಣವನ್ನು ಮಾಡಿದ್ರು ರಾಹುಲ್ ಗಾಂಧಿ. ಅದು ಮಾಡಕೂಡದು. ನಾವು ಕೂಡ ಹಾಗೆ ಹೇಳಿದ್ವಿ. ನೀವು ರಾಜಕೀಯದ ತೆವಲಿಗಾಗಿ ದೇಶದ ಭದ್ರತಾ ಪಡೆಯನ್ನು ಎಳೆದು ತರ್ತೀವಿರಿ. ನೋಡಿ, ಈ ಭಾರತ ಅನ್ನುವ ದೇಶ 7 ಸೂಕ್ಷ್ಮ ಗಡಿಗಳನ್ನು ಹೊಂದಿದೆ. ನಮ್ಮ ನೆರೆಯ ದೇಶಗಳ ಗಡಿಗಳನ್ನು, ಅಫ್ಘಾನು, ಪಾಕಿಸ್ತಾನು, ಭೂತಾನು, ಶ್ರೀಲಂಕಾ, ಹೀಗೆ ಹೇಳ್ತಾ ಹೋದರೆ ಒಂದು 7 ಗಡಿಗಳನ್ನು ಹಂಚಿಕೊಂಡಿದೆ ನಮ್ಮ ಭಾರತ. ಈ 7 ಗಡಿಗಳ ಪೈಕಿ ಭಾರತದ ಯೋಧರು, ಅದು ಮುಸ್ಲಿಂ ಯೋಧರಾಗಿರಲಿ, ಹಿಂದೂ ಯೋಧರಾಗಿರಲಿ, ಯಾವುದೇ ಧರ್ಮದ ಯೋಧರಾಗಿರಲಿ, ಅವರಲ್ಲಿರೋದು ಸೇನೆ ಧರ್ಮ ಅನ್ನೋದು ಮಾತ್ರ. ಧರ್ಮಾತೀತವಾಗಿ ದೇಶದ ಗಡಿ ಕಾಯುತ್ತಿರುವಾಗ ಯಾರೋ ಒಬ್ಬ ರಾಜಕಾರಣಿ ಆ ಸೇನೆಯನ್ನು ಜಾತಿ ಆಧಾರಿತ, ಧರ್ಮ ಆಧಾರಿತವಾಗಿ ಅದನ್ನು ರಾಜಕೀಯ ಭಾಷಣಕ್ಕೆ ಬಳಸಿಕೊಳ್ತಾರೆ ಅನ್ನುವುದಾದರೆ ಸೇನೆಯನ್ನು ಈ ರಾಜಕಾರಣಿಗಳು ಬಿಡೋದಿಲ್ವಲ್ಲ. ದೇಶದ ಆಂತರಿಕ ವಲಯ ಮತ್ತು ಬಾಹ್ಯ ವಲಯಗಳನ್ನು ಕಾಪಾಡುವ, ದೇಶದ 148 ಕೋಟಿ ಜನಸಂಖ್ಯೆಯನ್ನು ಸದಾಕಾಲ ಸಂರಕ್ಷಣೆಯಲ್ಲಿ ಇಡಬೇಕು ಅನ್ನೋ ಧಾವಂತಕ್ಕೆ ಬಿದ್ದಿರುವ ಒಂದು ಭದ್ರತಾ ಪಡೆಯ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡುವುದು, ಇದು ರಾಜಕಾರಣಿಗಳ, ಅದರಲ್ಲೂ ಕೂಡ ಪಾರ್ಲಿಮೆಂಟಿನ ವಿಪಕ್ಷ ನಾಯಕ ಅಂತ ಕರೆಸಿಕೊಳ್ಳುವ ರಾಹುಲ್ ಗಾಂಧಿಗೆ ಇದು ಸಲ್ಲದು, ಶೋಭೆ ತರಲ್ಲ, ಅವರಿಗೆ ಅತಿಶಯೋಕ್ತಿ ಅಲ್ಲ. ಸೊ ಹಾಗಾಗಿ ರಕ್ಷಣಾ ಸಚಿವರು ಅವರ
ಡ್ಯೂಟಿಯೂ ಕೂಡ ಅದೇ ಆಗಿತ್ತು. ರಕ್ಷಣಾ ತಂಡದ ಮೇಲೆ ಈ ತರಹದೊಂದು ಆರೋಪ ಮಾಡಿದಾಗ ಕೇಂದ್ರ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಇದಕ್ಕೊಂದು ರಿಯಾಕ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಮಾಡಿದ್ದಾರೆ. ಧರ್ಮದ ಹೆಸರಿನಲ್ಲಿ ಎಳೆದು ತರಬೇಡಿ, ಒಡೆದು ಆಳುವ ನೀತಿಯನ್ನು ಅನುಸರಿಸಬೇಡಿ ಅಂಥೇಳಿ ರಾಹುಲ್ ಗಾಂಧಿಗೆ ಕಿವಿ ಮಾತು ಹೇಳುವುದರ ಮುಖಾಂತರವಾಗಿ ಕಿವಿ ಹಿಂಡುವ ಪ್ರಯತ್ನವನ್ನು ರಾಜನಾಥ್ ಸಿಂಗ್ ಮಾಡಿದ್ದಾರೆ ತಮ್ಮ ಈ ತರಹದ್ದೊಂದು ಪ್ರತಿಕ್ರಿಯೆ ಮುಖಾಂತರವಾಗಿ. ಒಟ್ಟಾರೆ ರಾಹುಲ್ ಗಾಂಧಿಯ ಹೇಳಿಕೆಯ ವಿರುದ್ಧ ಆಕ್ರೋಶಗಳು ಕೂಡ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.